ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತು ಜೆಇನಲ್ಲಿ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಮತ್ತೆ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ಸ್ ಪ್ರೊಡ್ಯೂಸ್ಡ್ ಬೈ ಸ್ಪೆರಿಕಲ್ ಮಿರರ್ಸ್ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವೆರಡಕ್ಕೂ ಇರುವಂತಹ ರಿಲೇಷನ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಫಸ್ಟ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬಿಡೋಣ. ಒಂದು ಸ್ಪೆರಿಕಲ್ ಮಿರರ್ ನ ತಗೊಂಡ್ರೆ ಅದು ಒಂದು ಆಬ್ಜೆಕ್ಟ್ ಅನ್ನ ಈ ಆಕ್ಸಿಸ್ ಆಫ್ ದ ಮಿರರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದ್ರೆ ಅದರ ರಿಯಲ್ ಇಮೇಜು ಇಲ್ಲೆಲ್ಲ ಒಂದು ಕಡೆ ಬರುತ್ತೆ ನನಗೆ. ಸಿ ಬೋತ್ ಆಬ್ಜೆಕ್ಟ್ ಅಂಡ್ ಇಮೇಜ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇಂಥ ಕೇಸಲ್ಲಿ ಲೀನಿಯರ್ ಮ್ಯಾಗ್ನಿಫಿಕೇಶನ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಹೇಳ್ತೇನೆ. ಸೊ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅನ್ನ ಯೂಶುವಲಿ ಎಂ ಅನ್ನೋ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಇಸ್ ಡಿಫೈನ್ಡ್ ಆಸ್ ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂತ ಬರೀಬೇಕು. ಈ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಹೈಟ್ ಆಫ್ ದ ಇಮೇಜ್ ಅನ್ನ ಹೈಟ್ ಆಫ್ ದಿ ಆಬ್ಜೆಕ್ಟ್ ಗೆ ಹೋಲಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಜಸ್ಟ್ ಎ ನಂಬರ್ ಆಗಿದೆ. ಈ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅನ್ನ ನಾನು ಬೇರೆ ಇನ್ನೊಂದು ಫಾರ್ಮುಲಾದಲ್ಲಿ ಬರೀಬಹುದು. ದಟ್ ಇಸ್ ನಥಿಂಗ್ ಬಟ್ ಮೈನಸ್ ವಿ ಡಿವೈಡೆಡ್ ಬೈ ಯು ಅಂತಾನು ಕರಿತೀವಿ. ಇಲ್ಲಿ ವಿ ಅಂತಂದ್ರೆ ಆಬ್ಜೆಕ್ಟ್ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ಸಿ ಪೋಲ್ ಇಂದ ಆಬ್ಜೆಕ್ಟ್ ಇರುವಂತ ಈ ಡಿಸ್ಟೆನ್ಸ್ ಅನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತಾನು, ಪೋಲ್ ಇಂದ ಇಮೇಜ್ ಇರುವಂತ ಡಿಸ್ಟೆನ್ಸ್ ಅನ್ನ ಇಮೇಜ್ ಡಿಸ್ಟೆನ್ಸ್ ಅಂತಾನು ಬರ್ಕೊಂಡಿದ್ದೀನಿ. ಸೊ ಇಮೇಜ್ ಡಿಸ್ಟೆನ್ಸ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿತ್ ನೆಗೆಟಿವ್ ಸೈನ್ ಹಿಯರ್. ದಿಸ್ ಇಸ್ ವಾಟ್ ಮ್ಯಾಗ್ನಿಫಿಕೇಶನ್ ಆಕ್ಚುಲಿ. ಈಗ ಮಿರರ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು, ಯಾವುದು ಮಿರರ್ ಫಾರ್ಮುಲಾ? 1/f is equal to 1/u plus 1/v. ಈ ಮಿರರ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು we can express magnification using focal length. ಹೇಗೆ? So magnification can also be written as f divided by f minus u, where u is object distance, f is focal length and m is magnification. This is also one of the valid formula. ಇದಿಲ್ಲ ಅಂತಂದ್ರೆ ಮ್ಯಾಗ್ನಿಫಿಕೇಶನ್ ನ ಹೀಗೂ ಬರೀಬಹುದು, f minus v divided by f ಹೀಗೂ ಬರೀಬಹುದು. This is all called as linear magnification. ಯಾವಾಗ ಲೀನಿಯರ್ ಮ್ಯಾಗ್ನಿಫಿಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ದಟ್ ರಿಯಲ್ ಇಮೇಜ್ ಬಂದ್ರೆ ಅದು ಕೂಡ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ. ಬಟ್ ದೇರ್ ಆರ್ ಸಮ್ ಕೇಸಸ್ ವೇರ್ ಆಬ್ಜೆಕ್ಟ್ ಈಸ್ ಲೈಯಿಂಗ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಅಂದ್ರೆ ಈ ಕಾನ್ಕೇವ್ ಮಿರರ್ ನ ಮುಂಭಾಗದಲ್ಲಿ ನಾನು ಒಂದು ಆಬ್ಜೆಕ್ಟ್ ಅನ್ನ ಇಟ್ಟಿದ್ದೀನಿ. ಸೊ ಈ ಆಬ್ಜೆಕ್ಟ್ ಲೆಂತ್ ಆಫ್ ಆಬ್ಜೆಕ್ಟ್ ನೋಡಿ ಇಲ್ಲಿಂದ ಇಲ್ಲಿಯವರೆಗಿದೆ. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಆಬ್ಜೆಕ್ಟ್ ಅನ್ನ ಪ್ಲೇಸ್ ಮಾಡಿಲ್ಲ, ಬದಲಾಗಿ ಲೆಂತ್ ಆಫ್ ದಿ ಆಬ್ಜೆಕ್ಟ್ ಈಸ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಇದರ ಕರೆಸ್ಪಾಂಡಿಂಗ್ ಇಮೇಜ್ ಇಲ್ಲಿ ಬಂದಿದೆ. ಇಂಥ ಟೈಮಲ್ಲಿ ನಾನು ಮ್ಯಾಗ್ನಿಫಿಕೇಶನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಮ್ಯಾಗ್ನಿಫಿಕೇಶನ್ ಹಿಯರ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದಿ ಇಮೇಜ್. ನೋಡಿ ಇಮೇಜ್ ನ ಲೆಂತ್ ಇಲ್ಲಿ ಎಲ್ಲೋ ಬಂದಿದೆ, ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಆಬ್ಜೆಕ್ಟ್ ಅಂತ ಕರೀತೀನಿ. ಇದನ್ನ ನಾನು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂತ ಕರೆಯೋದಿಲ್ಲ, ಬದಲಾಗಿ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀಬೇಕು. ಸೊ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಅನ್ನ ML ಅಂತ ಕರಿತೇನೆ. ಸಮಟೈಮ್ಸ್ ಈ ಲೀನಿಯರ್ ಮ್ಯಾಗ್ನಿಫಿಕೇಶನ್ ನಾನು ಇಲ್ಲೇನ್ ಬರೆದಿದ್ದೀನಿ ಇದನ್ನ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಅಂತಾನು ಕರೀತಾರೆ. ಸೊ ಟ್ರಾನ್ಸ್ಫರ್ ಮ್ಯಾಗ್ನಿಫಿಕೇಶನ್ ರೆಪ್ರೆಸೆಂಟ್ ಮಾಡ್ಲಿಕ್ಕೆ MT ಅಂತ ಇದನ್ನ ರೆಪ್ರೆಸೆಂಟ್ ಮಾಡ್ಕೋತೀನಿ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ಟ್ರಾನ್ಸ್ಫರ್ಸ್ ಆರ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂಡ್ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಇದನ್ನ ಇವಾಗ ಆಬ್ಜೆಕ್ಟ್ ಅನ್ನ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಅಲಾಂಗ್ ಆಗಿ ಪ್ಯಾರಲಲ್ ಆಗಿ ಪ್ಲೇಸ್ ಮಾಡಿದ್ದೀನಿ. ಸೊ ಇದು ಆಬ್ಜೆಕ್ಟ್, ಇದು ಇಮೇಜ್. ಸೊ ಪೋಲ್ ಇಂದ ಈ ಪಾಯಿಂಟ್ ಅನ್ನ ಪಾಯಿಂಟ್ ನಂಬರ್ 1 ಅಂತ ಇಟ್ಕೋತೀನಿ. ಇದರ ಇಮೇಜು ಇಲ್ಲಿ ಬಂದಿರುತ್ತೆ. ಸೊ ಇದು 1' ಅಂತ ಇಟ್ಕೊಳ್ಳುವ. ಅದೇ ತರ ಪೋಲ್ ಇಂದ ಆಬ್ಜೆಕ್ಟ್ ನ ಈ ತುದಿಯನ್ನ ಪಾಯಿಂಟ್ ನಂಬರ್ 2 ಅಂತ ತಗೋತೀನಿ. ಈ ಪಾಯಿಂಟ್ ನಂಬರ್ 2 ಇಲ್ಲಿ ಬಂದಿರುತ್ತೆ. ಸೊ ಇದನ್ನ 2' ಅಂತ ತಗೋತೀನಿ. ಇಲ್ಲಿ ನನಗೆ ಎರಡು ಆಬ್ಜೆಕ್ಟ್ ಡಿಸ್ಟೆನ್ಸ್, ಎರಡು ಇಮೇಜ್ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಪೋಲ್ ಇಂದ ಈ ಫಸ್ಟ್ ಪಾಯಿಂಟ್ ಇರುವಂತದ್ದನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ 1 ಅಂತ ರೆಪ್ರೆಸೆಂಟ್ ಮಾಡ್ಕೋತೀನಿ. ಅದೇ ತರ ಪೋಲ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಅನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ 2 ಅಂತ ನಾವು ಹೇಳಬಹುದು. ಅದೇ ತರ ಈ ಪಾಯಿಂಟ್ ನಂಬರ್ 1 ನ ಇಮೇಜು ಇಲ್ಲಿ ಬಂದಿದೆ. ಸೊ ದೇರ್ ಫೋರ್ V1 ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಇದಿಷ್ಟು ಸೇರಿ ಇಮೇಜ್ ಡಿಸ್ಟೆನ್ಸ್ ಆಫ್ ಫಸ್ಟ್ ಪೊಸಿಷನ್ ಆರ್ ಫಸ್ಟ್ ಪಾಯಿಂಟ್ ಇನ್ ದ ಆಬ್ಜೆಕ್ಟ್. ಸಿಮಿಲರ್ಲಿ ಇದರ ಇಮೇಜು ಇಲ್ಲಿ ಬಂದಿದೆ. ಸೊ ಹಾಗಾಗಿ ಇಲ್ಲೊಂದು ಇಮೇಜ್ ಡಿಸ್ಟೆನ್ಸ್ ಸಿಗ್ತಾ ಇದೆ. ಇದನ್ನ V2 ಅಂತ ತಗೋತೀನಿ. ಸೊ V2 ಅಂತಂದ್ರೆ ಇಲ್ಲಿಂದ ಪೋಲ್ಗೆ ಇರುವಂತ ಈ ಡಿಸ್ಟೆನ್ಸ್. ಸೊ ಮ್ಯಾಗ್ನಿಫಿಕೇಶನ್ ಅನ್ನ ಇಲ್ಲಿ ಈಗ ಡಿಫೈನ್ ಮಾಡೋಣ. ವಾಟ್ ಈಸ್ ಮ್ಯಾಗ್ನಿಫಿಕೇಶನ್?
ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ನಾನೀಗ ಡಿಫೈನ್ ಮಾಡ್ತಾ ಇರುವಂತದ್ದು. ವಾಟ್ ಈಸ್ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್? ಲೆಂತ್ ಆಫ್ ದಿ ಇಮೇಜ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಆಬ್ಜೆಕ್ಟ್. ಲೆಂತ್ ಆಫ್ ದಿ ಇಮೇಜ್ ಅನ್ನ ಹೇಗೆ ಬರೀಬಹುದು? ಲೆಂತ್ ಆಫ್ ಇಮೇಜ್ ಅಂತಂದ್ರೆ v1 ಮೈನಸ್ v2, ಆಗ ನನಗೆ ಈ ಲೆಂತ್ ಸಿಗುತ್ತೆ. ಸೊ ಐ ಕ್ಯಾನ್ ರೈಟ್ v1 ಮೈನಸ್ v2 ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಆಬ್ಜೆಕ್ಟ್. ಲೆಂತ್ ಆಫ್ ದಿ ಆಬ್ಜೆಕ್ಟ್ ಬೇಕಂತಂದ್ರೆ u2 ಮೈನಸ್ u1 ಅಂತ ಬರ್ಕೋಬಹುದು. ಇಲ್ಲಿ ನಾನು ಸ್ಪೆಷಲ್ ಕೇಸ್ ಅನ್ನ ತಗೋತೀನಿ. ಜೈನಲ್ಲಿ ಯೂಶುವಲಿ ಫಾರ್ ಶಾರ್ಟ್ ಆಬ್ಜೆಕ್ಟ್ ಅಂತ ಕೇಳ್ತಾರೆ. ಶಾರ್ಟ್ ಆಬ್ಜೆಕ್ಟ್ ಲೈಯಿಂಗ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕೇಳ್ತಾರೆ. If the length of this object is very short, you can write this ml is equal to dv by du ಅಂತ ಬರ್ಕೋಬಹುದು. ಅಂದ್ರೆ ಲೆಂತ್ ಆಫ್ ದಿಸ್ ಆಬ್ಜೆಕ್ಟ್ ಇಸ್ ವೆರಿ ಲೆಂತ್ ಆಫ್ ದ ಇಮೇಜ್, ಲೆಂತ್ ಆಫ್ ದಿ ಆಬ್ಜೆಕ್ಟ್ ಎರಡು ಸ್ಮಾಲ್ ಇದ್ರೆ dv by du ಅಂತ ಬರ್ಕೋಬಹುದು ಇದೇ ರಿಲೇಷನ್ ಅನ್ನ. ಈಗ ಫಸ್ಟ್ dv by du what exactly is that by using the mirror formula ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಬೋಣ. ಈ ಡಿಫರೆನ್ಷಿಯಲ್ ಇಕ್ವೇಶನ್ ಏನ್ ಬರುತ್ತೆ ಅಂತ ಅದನ್ನ ಲೇಟರ್ ಆಗಿ ವಿ ಕ್ಯಾನ್ ಕಂಪೇರ್ ವಿತ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಆರ್ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್. ಈಗ ನಮಗೆಲ್ಲ ಗೊತ್ತೇ ಇದೆ 1 by f is equal to 1 by u plus 1 by v. ಈ ಈಕ್ವೇಶನ್ ಅನ್ನ ಎರಡು ಸೈಡ್ ಡಿಫರೆನ್ಶಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಸಮಥಿಂಗ್. ಓಕೆ, ಸೊ ಸಮ್ ರ್ಯಾಂಡಮ್ ಒನ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಒನ್ ಪರ್ಟಿಕ್ಯುಲರ್ ಕ್ವಾಂಟಿಟಿ ಇದನ್ನ ಈಕ್ವೇಶನ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ. ಫೋಕಲ್ ಲೆಂತ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಿಮಗೆ 0 ಬರಬೇಕು. ಬಿಕಾಸ್ ಫೋಕಲ್ ಲೆಂತ್ ಫಾರ್ ಎ ಗಿವನ್ ಮಿರರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದೇರ್ ಫಾರ್ ಡಿಫರೆನ್ಶಿಯೇಷನ್ ಆಫ್ ಫೋಕಲ್ ಲೆಂತ್ ಇಸ್ 0. ಈಗ ಡಿ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನ ಆರ್ ಎಚ್ ಎಸ್ ನ ಡಿಫರೆನ್ಶಿಯೇಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ 1 ಬೈ ಯು ಅನ್ನ u ಪವರ್ -1 ಅಂತ ಬರೆಯಬಹುದು. ಸಿಮಿಲರ್ಲಿ ಡಿ ಬೈ ಡಿ ಎಕ್ಸ್ ಆಫ್ ವಿ ಪವರ್ ಆಲ್ಸೋ -1. ಆಫ್ಟರ್ ಡಿಫರೆನ್ಸಿಯೇಷನ್ ನಿಮ್ಗೆ ಏನ್ ಸಿಗುತ್ತೆ? 0 is equal to -1 and u ಪವರ್ ಇಲ್ಲಿ -2 ಆಗುತ್ತೆ. ಸೊ du ಡಿವೈಡೆಡ್ ಬೈ dx ಇಲ್ಲೂ ಅದೇ ತರ ಬರುತ್ತೆ, ಮೈನಸ್ ವಿ ಪವರ್ -2 dv ಡಿವೈಡೆಡ್ ಬೈ dx ಅಂತ ಬರೀಬಹುದು. ಸೊ ಇಫ್ ವಿ ರಿಅರೇಂಜ್ ದಿಸ್ ಫಾರ್ಮುಲಾ, ಇದನ್ನ ಸರಿಯಾಗಿ ರಿಅರೇಂಜ್ ಮಾಡಿದ್ರೆ 1 ಡಿವೈಡೆಡ್ ಬೈ ಯು ಸ್ಕ್ವೇರ್ du ಬೈ dx ಇದನ್ನ ಈ ಕಡೆ ತಗೋತಾ ಇದ್ದೀನಿ. u ಪವರ್ -2 ನ 1 ಬೈ ಯು ಸ್ಕ್ವೇರ್ ಅಂತ ಬರ್ಕೋತಾ ಇದ್ದೀನಿ. ಇದು ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ 1 ಡಿವೈಡೆಡ್ ಬೈ ವಿ ಸ್ಕ್ವೇರ್ dv ಡಿವೈಡೆಡ್ ಬೈ dx. ಇಲ್ಲಿ dx ಕ್ಯಾನ್ಸಲ್ ಆಗ್ತಾ ಇದೆ. ಈಗ ನನಗೆ ಬೇಕಾಗಿರೋದು dv ಬೈ du. ಸೊ dv ಬೈ du ಅಂದ್ರೆ ಇದನ್ನ ಆ ಕಡೆ ತಗೊಂಡು ಹೋಗ್ತೀನಿ. ಸೊ ಫೈನಲಿ ಯು ವಿಲ್ ಗೆಟ್ dv ಡಿವೈಡೆಡ್ ಬೈ du. ಈ ಫಾರ್ಮುಲಾವನ್ನ ಯು ಕ್ಯಾನ್ ಆಕ್ಚುಲಿ ರೈಟ್ ದಿಸ್ as ವಿತ್ ನೆಗೆಟಿವ್ ಸೈನ್. ಇಲ್ಲಿ ನೆಗೆಟಿವ್ ಸೈನ್ ಇದೆ, ಇದು ಈ ಕಡೆ ಹೋದ್ರೆ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಯು ಸ್ಕ್ವೇರ್ ಅಂತ ಬರ್ಕೋಬಹುದು. See, this is very simple. Minus dv divided by du. That is nothing but ಅಂದ್ರೆ dv by du ನ ml ಅಂತ ಬರೆದಿದ್ದೀನಿ, ಲಾಂಗಿಟ್ಯೂಡಲ್ ಮ್ಯಾಗ್ನಿಫಿಕೇಶನ್ ಅಂತ ಬರೆದಿದ್ದೀನಿ. ಇದನ್ನ ಹೇಗೆ ಬರೀಬಹುದು ಅಂತ ಹೇಳ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ವಿ ಡಿವೈಡೆಡ್ ಬೈ ಯು ಹೋಲ್ ಸ್ಕ್ವೇರ್ ಅಂತಾನು ಬರ್ಕೋಬಹುದು. ಓಕೆ, ಈ ಫಾರ್ಮುಲಾನ ಹೀಗೂ ಬರ್ಕೋಬಹುದು. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಮೈನಸ್ ವಿ ಬೈ ಯು? ಮೈನಸ್ ವಿ ಬೈ ಯು ಇಸ್ ನಥಿಂಗ್ ಬಟ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಥವಾ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿದ್ನಲ್ಲ ಅದು. ಸೊ ಹಾಗಾಗಿ ಯು ಕ್ಯಾನ್ ರೀರೈಟ್ ದಿಸ್ ಈಕ್ವೇಶನ್ ಆಸ್ ಮೈನಸ್ ಡಿವಿ ಬೈ ಡಿಯು ಇಸ್ ಈಕ್ವಲ್ ಟು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಆರ್ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಹೋಲ್ ಸ್ಕ್ವೇರ್, ಅಂದ್ರೆ ಎಂ ಟಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಅಥವಾ ಈ ಫಾರ್ಮುಲಾದಲ್ಲಿ ದಿಸ್ ಎಂ ಎಲ್ ಇಸ್ ನಥಿಂಗ್ ಬಟ್ ಡಿ ವಿ ಬೈ ಡಿ ಯು ಅಂತ ಆದ್ಮೇಲೆ ಮೈನಸ್ ಎಂ ಎಲ್ ಅಂದ್ರೆ longitudinal magnification with negative sign, that should be equal to linear or transverse magnification square. This is very important formula here. ಅಂದ್ರೆ ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡಿ ಆಗ ಒಂದು ಮ್ಯಾಗ್ನಿಫಿಕೇಶನ್ ಇರುತ್ತೆ. ಇದೇ ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಅಲಾಂಗ್ ಆಗಿ ನಾನು ಇಟ್ರೆ, ಇಫ್ ಸಪೋಸ್ ದ ಲೆಂತ್ ಆಫ್ ದಿ ಆಬ್ಜೆಕ್ಟ್ ಇಸ್ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್, ಅದರ ಮ್ಯಾಗ್ನಿಫಿಕೇಶನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು ಮೊದಲು ಇದ್ದ ಮ್ಯಾಗ್ನಿಫಿಕೇಶನ್ ಅನ್ನ, ಅಂದ್ರೆ ಲೀನಿಯರ್ ಅಥವಾ ಟ್ರಾನ್ಸ್ವರ್ಸ್ ಮ್ಯಾಗ್ನಿಫಿಕೇಶನ್ ಅನ್ನ. ಸೊ ದಿಸ್ ಇಸ್ ವಾಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜೆಇ ನಲ್ಲಿ ಕೆಲವು ಕ್ವಶನ್ಸ್ ಅನ್ನ ಇದ್ರ ಬೇಸ್ ಮೇಲೆ, ದೇರ್ ಇಸ್ ಅ ಸ್ಮಾಲ್ ಲೀನಿಯರ್ ಆಬ್ಜೆಕ್ಟ್ ಕೆಪ್ಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಎ ಕಾನ್ಕೇವ್ ಮಿರರ್, a focal length 20 centimeter at a distance of 30 centimeter from the pole. If this object is turned through 90 degree,
so that it lies along the principal axis. What is the new magnification? ಇಲ್ಲಿ ನ್ಯೂ ಮ್ಯಾಗ್ನಿಫಿಕೇಶನ್ ಅಂತಂದ್ರೆ ಅಂದ್ರೆ 90 ಡಿಗ್ರಿಗೆ ಆಬ್ಜೆಕ್ಟ್ ಅನ್ನ ಟರ್ನ್ ಮಾಡಿದ ಮೇಲೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಅಲಾಂಗ್ ಬಂದ ಮೇಲೆ ಅಂತ ಎಷ್ಟು ಮ್ಯಾಗ್ನಿಫಿಕೇಶನ್ ಇದೆ ಅಂತ. ಸೊ ನನಗೆ ಅವ್ರು ಕೇಳ್ತಿರುವಂತದ್ದು ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್. ಸೊ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕೆ there is a formula just we got to know. Longitudinal magnification is equal to transverse magnification whole square. ಈಗ ನಾನು ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಫಸ್ಟ್ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಬೇಕು ಅಂತಂದ್ರೆ ದಟ್ ಇಸ್ ನಥಿಂಗ್ ಬಟ್ ವಿ ಡಿವೈಡೆಡ್ ಬೈ ಎಲ್. ದಿಸ್ ಇಸ್ ವಾಟ್ ದ ಫಾರ್ಮುಲಾ ಫಾರ್ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಇನ್ ಟರ್ಮ್ಸ್ ಆಫ್ image distance and object distance. Sorry, this is object distance. ಈಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ 30 ಸೆಂಟಿಮೀಟರ್. ಇಮೇಜ್ ಡಿಸ್ಟೆನ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ದಿಸ್ ಫೋಕಲ್ ಲೆಂತ್. ಈ ರಿಲೇಷನ್ ಇಲ್ಲ ಅಂತಂದ್ರೆ ವಿ ಕ್ಯಾನ್ ಗೋ ಟು ಒನ್ ಮೋರ್ ರಿಲೇಷನ್. ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಫ್ ಡಿವೈಡೆಡ್ ಬೈ ಎಫ್ ಮೈನಸ್ ಯು. ಬಿಕಾಸ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಮ್ಯಾಗ್ನಿಫಿಕೇಶನ್ ಹೀಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ನಾವು. ದೇರ್ ಇಸ್ ಅ ರಿಲೇಷನ್ ಬಿಟ್ವೀನ್ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್, ಫೋಕಲ್ ಲೆಂತ್ ಅಂಡ್ ದಿಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಸೊ ಎನಿವೆ ಇವೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಬಹುದು. ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು ಫೋಕಲ್ ಲೆಂತ್ ಇಸ್ ನಥಿಂಗ್ ಬಟ್ 20 ಸೆಂಟಿಮೀಟರ್. ನಾನು -20 ಸೆಂಟಿಮೀಟರ್ ಅಂತ ಬರ್ಕೋತೀನಿ. ದಟ್ ಡಿವೈಡೆಡ್ ಬೈ, ಬಿಕಾಸ್ ಕಾನ್ಕೇವ್ ಮಿರರ್ಗೆ ಫೋಕಲ್ ಲೆಂತ್ ಬಂದ್ಬಿಟ್ಟು ಮೈನಸ್ ಇರುತ್ತೆ, ನೆಗೆಟಿವ್ ಇರುತ್ತೆ ಸೈನ್ ಕನ್ವೆನ್ಷನ್ಸ್ ಪ್ರಕಾರ. ಸೊ ಎಫ್ ಇಸ್ ಒನ್ಸ್ ಅಗೈನ್ -20 ಸೆಂಟಿಮೀಟರ್ ಮೈನಸ್ ಆಫ್ ಯು. ಇಲ್ಲಿ ಯು ಅಂತಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 30 ಸೆಂಟಿಮೀಟರ್. ನಾನು ಅದನ್ನ -30 ಸೆಂಟಿಮೀಟರ್ ಅಂತ ಬರ್ಕೋತೀನಿ. ಬಿಕಾಸ್ ಆಬ್ಜೆಕ್ಟ್ ಅನ್ನ ಮಿರರ್ ನ ಮುಂಭಾಗದಲ್ಲಿ ಇರ್ತೀವಿ. ಸೈನ್ ಕನ್ವೆನ್ಷನ್ ಅಲ್ಲಿ ನೋಡಿದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ಸೋ ನೆಗೆಟಿವ್. ಸೊ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಎಷ್ಟು ಬರುತ್ತೆ ನಮಗೆ ಅಂತಂದ್ರೆ, ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ -20 ಡಿವೈಡೆಡ್ ಬೈ -20 ಪ್ಲಸ್ 30. ಸೊ ಫೈನಲಿ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ is comes out to be -20 divided by -20 plus 30 is nothing but 10. So transverse magnification is comes out to be -2. ಈ ಸ್ಕ್ವೇರ್ ಆಫ್ ದಿ ಟ್ರಾನ್ಸ್ಫರ್ಸ್ ಮ್ಯಾಗ್ನಿಫಿಕೇಶನ್ ಅನ್ನ ಲೀನಿಯರ್ ಅಥವಾ ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀಬೇಕಾಗುತ್ತೆ. ಸೊ therefore negative of longitudinal magnification is the square of transverse magnification. Transverse magnification is 2. So -2 whole square ಮಾಡಿದ್ರೆ you will get 4. Okay, so this is what ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ನಾವು ಫೈಂಡ್ ಔಟ್ ಮಾಡಿದ್ದದ್ದು. ಈ ಫಾರ್ಮುಲಾದಲ್ಲಿ ಅಥವಾ ಇದೇ ಪ್ರಾಬ್ಲಮ್ ನಲ್ಲಿ ಅವರು ಲೆಂತ್ ಆಫ್ ಆಬ್ಜೆಕ್ಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂತಾನು ಕೇಳ್ಬೋದು. ಅವಾಗ ಏನ್ ಮಾಡ್ಬೇಕಾಗತ್ತೆ ನೋಡಿ. ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಗೆ ಬೇಸಿಕ್ ಡೆಫಿನೇಷನ್ ಹಾಕೋತೀನಿ. ಲಾಂಗಿಟ್ಯೂಡಿನಲ್ ಮ್ಯಾಗ್ನಿಫಿಕೇಶನ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಆಬ್ಜೆಕ್ಟ್. ಓಕೆ, ಸೊ ಈ ಪ್ಲೇಸ್ ನಲ್ಲಿ ಹಾಗಿದ್ರೆ ಅಂದ್ರೆ ಈ ಫಾರ್ಮುಲಾದಲ್ಲಿ ನಾನು ಬರೆಯೋದಾದ್ರೆ, so minus of length of image divided by length of object, that is equal to square of the transverse magnification. Transverse magnification in terms of given focal length and object distance, I can write this square of the transverse magnification ಆಗಿರೋದ್ರಿಂದ f divided by f minus u whole square ಅಂತ ಬರೀಬಹುದು. ಸೊ ಈಗ ನನಗೆ ಲೆಂತ್ ಆಫ್ ಇಮೇಜ್ ಅವ್ರು ಏನಾದ್ರು ಕೇಳ್ತಾ ಇದ್ರೆ, ಸೊ ವಿಚ್ ಕ್ಯಾನ್ ಬಿ ರಿಟನ್ ಆಸ್ f divided by f minus u whole square multiplied by length of the object. ಸೊ ಈ ರೀತಿ ನಾವು ಸಿಂಪಲ್ ಆಗಿ ಈ ರಿಲೇಷನ್ ನ ಯೂಸ್ ಮಾಡಿಕೊಂಡು ಹೊಸ ಮ್ಯಾಗ್ನಿಫಿಕೇಶನ್ ಎಷ್ಟು ಅನ್ನೋದನ್ನ ಸುಲಭವಾಗಿ ಫೈಂಡ್ ಔಟ್ ಮಾಡಬಹುದು.